ಕಾಫಿ ಅರೋಮ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ. ಸಕ್ಕರೆ ಜಾಸ್ತಿ ಆಗ್ಬಿಟ್ಟಿದೆ. ನಮಸ್ಕಾರ. ನನಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ದಿನಕ್ಕೆ 3 ಬಾರಿ ಆದ್ರೂ ಕಾಫಿ ಕುಡಿತೀನಿ. ಅದು ಕನಿಷ್ಠ. ಗರಿಷ್ಠ ಅಂದ್ರೆ 5 ರಿಂದ 6 ಬಾರಿ ಕಾಫಿ ಕುಡಿತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಕಾಫಿ. ಬೆಳಗಿನ ಜಾವ 6:45 ಆಗಿದೆ. ಕಾಫಿ. ಎಲ್ಲಾದ್ರೂ ಹೊರಗಡೆ ಹೋದ್ರೆ ಕಾಫಿ. ನಂದಿ ಹಿಲ್ಸ್ಗೆ ಬಂದಿದ್ದೀನಿ. ಹೊರಗಡೆ ಬಂದಾಗ ಕಾಫಿ ಕುಡಿಬೇಕು. ಕುಡಿಯೋಣ. ಒಂದು ಕಾಫಿ ಕುಡಿ. ಹೊರಗಡೆಯಿಂದ ಮನೆಗೆ ಬಂದರೆ ಕಾಫಿ. ಇವಾಗ ಮನೆಗೆ ಬಂದೆ ತಕ್ಷಣ ಕಾಫಿ ಕುಡಿಬೇಕು. ಕಾಫಿ ಯಾರಾದ್ರೂ ಸಿಕ್ಕಿದ್ರೆ ಕಾಫಿ. ಸಂಜೆ ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ಕಾಫಿ. ಸಂಜೆ 5:15. ತಲೆ ಏನಾದ್ರು ಕೆಟ್ರೆ ನೆಮ್ಮದಿಗೋಸ್ಕರ ಕಾಫಿ. ಕಾಫಿ ಕುಡಿದ್ಮೇಲೆ ಆಗ ರಿಫ್ರೆಶ್ಮೆಂಟ್ ಏನಾದ್ರು ನೆನೆಸ್ಕೊಂಡ್ರೆ ಇನ್ನೊಂದು ಕಾಫಿ ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ಇನ್ನೊಂದು ಕಾಫಿ. ಇಲ್ಲಿಗೆ ಅರ್ಥ ಆಯ್ತಲ್ವಾ? ನನಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ತುಂಬಾ ಜನ ಕಾಫಿನೇ ಕುಡಿಯಲ್ಲ. ಕಾಫಿ ಕುಡಿದ್ರಾ? ಇಲ್ಲ. ಕಾಫಿ ಕುಡಿತೀಯಾ? ಇಲ್ಲ. ಕಾಫಿ ಕುಡಿತೀಯಾ? ಇಲ್ಲ, ಕುಡಿಯಲ್ಲ. ಇಲ್ಲ. ಕುಡಿತೀರಾ? ಇಲ್ಲ. ಏನಕ್ಕೆ ಅಂದ್ರೆ ಕಾಫಿಲಿ ಕೆಫೈನ್ ಇರುತ್ತೆ ಅಂತ. ಕೆಫೈನ್ ಇಂದ ತಲೆನೋವು, ಸಿಟ್ಟು, ಕೋಪ ಇವೆಲ್ಲ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂತಾರೆ. ನನಗೆ ಡಿಕಾಷನ್ ಟೇಸ್ಟ್ ಸ್ವಲ್ಪ ಇಷ್ಟ ಆಗಲ್ಲ. ಸ್ಮೆಲ್ ಇಷ್ಟ ಆಗಲ್ಲ. ನಾನು ಕಾಲೇಜ್ ಸಿಕ್ಕಿದೆ, ನಾನು ಕುಡಿಯಲ್ಲ. ಅಭ್ಯಾಸ ಇಲ್ಲ ಬ್ರೋ. ಕ್ಯಾಫಿನ್ ಅಡಿಕ್ಷನ್ ಬಿಡ್ತಾ ಇದೆ. ನಮ್ ತರ ಕಾಫಿನ ಇಷ್ಟಪಡೋರು ಕೆಫೈನ್ ನಮ್ಮ ಟೆನ್ಷನ್ ನ, ಸೋಂಬೇರಿತನನ, ತಲೆನೋವನ್ನ, ತೂಗುಡಿಕೆನ ಒಂದ್ ಸ್ವಲ್ಪ ದೂರ ಮಾಡುತ್ತೆ ಮತ್ತು ಕೆಟ್ಟಿರೋ ಮೂಡ್ನ ಸರಿ ಮಾಡುತ್ತೆ ಅಂತ ಅನ್ಕೊಂಡು ಇನ್ನೊಂದು ಕಾಫಿ ಕುಡಿತೀವಿ. ಕಾಫಿನ ಏನಾದ್ರು ಇಷ್ಟಪಡೋರ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಬನ್ನಿ ಒಂದ್ ಕಾಫಿ ಹಾಕೊಂಡು ಹೋಗೋಣ.